ಶಿಕ್ಷಣ, ಉದ್ಯೋಗ, ಕೃಷಿ, ಕೈಗಾರಿಕೆ, ಮನೆ, ಆರೋಗ್ಯ, ಅನೇಕ ಕ್ಷೇತ್ರಗಳಲ್ಲಿ ನಾವೊಂದಷ್ಟು ಅಭಿವೃದ್ಧಿಯನ್ನು ಸಾಧಿಸಿದ್ದೀವಿ. ಜನಸಾಮಾನ್ಯರು ಇವತ್ತು ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಪಡೆದು ಜೀವನ ನಡೆಸುವಂಥ ಒಂದು ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಕೇವಲ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ. 1947ರಲ್ಲಿ ಒಂದು ವರ್ಷಕ್ಕೆ ಭಾರತ ದೇಶದಲ್ಲಿ 50 ಮಿಲಿಯನ್ ಟನ್ ಆಹಾರ ಧಾನ್ಯ ಉತ್ಪಾದನೆ ಆಗ್ತಿತ್ತು. ಇವತ್ತು 2018ರಲ್ಲಿ ಭಾರತ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಒಂದು ವರ್ಷಕ್ಕೆ 280 ಮಿಲಿಯನ್ ಟನ್ ಆಹಾರ ಧಾನ್ಯ ಉತ್ಪಾದನೆ ಮಾಡ್ತಾ ಇದೆ. ಅಂದು 20%ಕ್ಕಿಂತ ಕಡಿಮೆ ಅಕ್ಷರಸ್ಥರಿದ್ರು, ಇವತ್ತು 80% ಅಕ್ಷರಸ್ಥರನ್ನಾಗಿ ಮಾಡಿದೆ. These are some of the achievements which are not a small achievement. Information technology, space technology, atomic energy, agriculture production, ಈ ಥರ ಅನೇಕ ಕ್ಷೇತ್ರಗಳಲ್ಲಿ ಭಾರತ ಜಗತ್ತಿನ ಟಾಪ್ 10 ದೇಶಗಳಲ್ಲಿ ಒಂದು. This is no small achievement. All that happened because of the Constitution of India. ನಾನು ಆಗಲೇ ಹೇಳ್ದಂಗೆ ಈ ಜಾತಿ ವ್ಯವಸ್ಥೆ ಇದೆ ಈ ದೇಶದಲ್ಲಿ. ಜಾತಿ ನಮಗೆ ಕಡ್ಡಾಯವಾಗಿ ಕಟ್ಟಿದ್ರು. ನಾನು ಆಯ್ಕೆ ಮಾಡಿಕೊಂಡಿದ್ದಲ್ಲ. ಬೈ ಬರ್ತ್ ಎ ಕ್ಯಾಸ್ಟ್ ಕಮ್ ಟು ಮೀ. ಐ ಕಾಂಟ್ ಚೇಂಜ್ ದಿ ಕ್ಯಾಸ್ಟ್. ಈಚ್ ಕ್ಯಾಸ್ಟ್ ಈಸ್ ಅಸೋಸಿಯೇಟೆಡ್ ವಿತ್ ಅನ್ ಆಕ್ಯುಪೇಷನ್. ಐ ಕಾಂಟ್ ಚೇಂಜ್ ದಿ ಆಕ್ಯುಪೇಷನ್. ಜಾತಿ ಬದಲಾಯಿಸೋಂಗಿಲ್ಲ, ಕಸುಬು ಬದಲಾಯಿಸೋಂಗಿಲ್ಲ, ಅಂತರ್ಜಾತಿ ಮದುವೆ ಮಾಡ್ಕೊಡೋಂಗೆ, ಸಹಭೋಜನ ಮಾಡೋಂಗಿಲ್ಲ. ಸತ್ತ ಹೆಣಗಳನ್ನು ಒಂದೇ ರುದ್ರಭೂಮಿಯಲ್ಲಿ ಸಂಸ್ಕಾರ ಮಾಡಲ್ಲ. ಇಂಥ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೇರ್ ಕಟ್ಟರ್ ಮಗ ಹೇರ್ ಕಟ್ಟರೇ ಆಗಬೇಕು, ಕಾಬ್ಲರ್ ಮಗ ಕಾಬ್ಲರೇ ಆಗಬೇಕು, ವಾಷರ್ ಮ್ಯಾನ್ ಮಗ ವಾಷರ್ ಮ್ಯಾನೇ ಆಗಬೇಕು, ಒಬ್ಬ ರೈತನ ಮಗ ರೈತನೇ ಆಗಬೇಕು ಅಂತಕ್ಕಂಥ ಜಾತಿ ವ್ಯವಸ್ಥೆ ನಮ್ಮ ಮೇಲೆ ಫರ್ಮಾನ್ಗಳನ್ನು ಹೇರುತ್ತೆ. ಇದನ್ನು ಸ್ವಲ್ಪ ಮಟ್ಟಿಗಾದರೂ ನಾವು ಧ್ವಂಸ ಮಾಡಿದ್ದೀವಿ. ಒಬ್ಬ ಕಾಬ್ಲರ್ ಮಗ ಇವತ್ತು ಈ ದೇಶದ ರಾಷ್ಟ್ರಪತಿ. ಹಿಂದುಳಿದ ವರ್ಗದಲ್ಲಿ ಹುಟ್ಟಿ ಒಂದು ರೈಲ್ವೆ ಸ್ಟೇಷನ್ ಟೀ ಮಾರ್ಕೊಳ್ತಿರ್ತಕ್ಕಂಥ ಒಬ್ಬ ಹುಡುಗ ಈ ದೇಶದ ಪ್ರಧಾನಿ. ಕೋಲಾರ ಜಿಲ್ಲೆಯ ಮಧ್ಯಮ ವರ್ಗದ ರೈತ ಕುಟುಂಬದಲ್ಲಿ ಜನಿಸಿದ ನಾನು ಸ್ವಾಭಾವಿಕವಾಗಿ ರೈತನಾಗಬೇಕಾಗಿತ್ತು. ಆದರೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ BA LLB ಪದವಿ ಪಡೆದು 25 ವರ್ಷಗಳ ಕಾಲ ವಕೀಲ ವೃತ್ತಿ ಮಾಡಿ ಕರ್ನಾಟಕ ಹೈಕೋರ್ಟ್ನಲ್ಲಿ 10 ವರ್ಷ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿ ರಿಟೈರ್ ಆತ ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಡೆಸಿಗ್ನೇಟೆಡ್ ಸೀನಿಯರ್ ಆಗಿ 4 ವರ್ಷ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದು ಬಿಕಾಸ್ ಆಫ್ ದಿ ಆಪರ್ಚುನಿಟೀಸ್ ಪ್ರೊವೈಡೆಡ್ ಟು ಮೀ ಬೈ ಮೈ ಕಾನ್ಸ್ಟಿಟ್ಯೂಷನ್. It is therefore the world-renowned jurists say India's constitution is not only the world's biggest written constitution, but it is one of the best constitutions and most relevant constitutions. ನಾನು ಅದರ ಜೊತೆಗೆ ಹೇಳ್ತಿದ್ದೆ, ಹಿಂದೂಗಳಿಗೆ ಭಗವದ್ಗೀತೆ ಮಹಾಗ್ರಂಥ, ಮುಸಲ್ಮಾನರಿಗೆ ಕುರಾನ್, ಕ್ರೈಸ್ತರಿಗೆ ಬೈಬಲ್, ಸಿಖ್ಖರಿಗೆ ಗುರುಗ್ರಂಥ. ಆದರೆ ಭಾರತೀಯರಿಗೆ ಮಹಾಗ್ರಂಥ ಯಾವುದು? ಭಾರತೀಯರಿಗೆ ಮಹಾಗ್ರಂಥ ಭಾರತದ ಸಂವಿಧಾನ. Is it not the duty of every citizen of this country to read such a beautiful document? A document where our lives lies. ನಮ್ಮ ಇಡೀ ಬದುಕಿ ಇರತಕ್ಕಂಥದ್ದು ಈ ಸಂವಿಧಾನದಲ್ಲಿ. ಹಾಗಾಗಿ ನಮ್ಮ ದೇಶದಲ್ಲಿ ಅನೇಕ ಜನ ಈ ಸಂವಿಧಾನವನ್ನು ಓದಲಿಲ್ಲ. ಈಗಲಾದರೂ ಸಂವಿಧಾನವನ್ನು ನಾವು ಓದಬೇಕಾಗಿದೆ, ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕಾಗಿದೆ, ಅದರಂತೆ ನಾವು ನಡ್ಕೋಬೇಕಾಗಿದೆ. ನಾನಿಷ್ಟೆಲ್ಲ ಸಂವಿಧಾನದಲ್ಲಿ ಸಾಧನೆ ಆದಿದೆ ಅಂತ ಹೇಳೋದ್ರ ಜೊತೆಯಲ್ಲಿ ಐ ಆಮ್ ಕಾನ್ಷಿಯಸ್ ಅಂಡ್ ಅವೇರ್ ಆಫ್ ದಿ ರಿಯಾಲಿಟಿ ದಟ್ ದೇರ್ ಆರ್ ಸಮ್ ಇಲಿಟ್ರೇಟ್ಸ್, ಅನ್ಎಂಪ್ಲಾಯ್ಮೆಂಟ್, ಅಗ್ರಿಕಲ್ಚರ್ ಕ್ರೈಸಿಸ್, ದೇರ್ ಈಸ್ ಶಾರ್ಟೇಜ್ ಆಫ್ some people dying without food. No shortage of food, but people dying without food. ಎಲ್ಲರಿಗೂ ಆರೋಗ್ಯ ಸಿಗ್ತಾ ಇಲ್ಲ. ಈ ಸಮಸ್ಯೆಗಳಿವೆ. ಇದರ ಜೊತೆಗೆ ದೇಶದ ಮುಂದೆ ಸವಾಲುಗಳು ಇವೆ. ಟೆರರಿಸಮ್ ಇಸ್ ಎ ಗ್ರೇಟೆಸ್ಟ್ ಚಾಲೆಂಜ್. ಫಂಡಮೆಂಟಲಿಸಮ್, ಕಮ್ಯುನಲಿಸಮ್, ಕರಪ್ಷನ್, ಕ್ರಿಮಿನಲೈಸೇಷನ್, ಕಲ್ಚರಲ್ ಡಿಜೆನರೇಷನ್. ದೀಸ್ ಆರ್ ದಿ ಚಾಲೆಂಜಸ್ ದಟ್ ದಿ ಕಂಟ್ರಿ ಇಸ್ ಫೇಸಿಂಗ್. ನಾನು ಈ ರೀತಿ ಹೇಳ್ತಾ ಇದ್ದಾಗ, ಸರ್ ಟೆರರಿಸಮ್ ಅಂದರೆ ಗೊತ್ತು,
ಕರಪ್ಷನ್ ಅಂದರೆ ಗೊತ್ತು, ಕಲ್ಚರಲ್ ಡಿಜನರೇಷನ್ ಅಂದ್ರಲ್ಲ ಅದೇನು ಸಾರ್ ಅಂತಂದ್ರು ಒಬ್ಬ ಹುಡುಗ ಮೈಸೂರಿನಲ್ಲಿ. ಹೆಂಗೆ ಹೇಳೋದು ಆ ಹುಡುಗನಿಗೆ ಕಲ್ಚರಲ್ ಡಿಜನರೇಷನ್ ಅಂತ ಭಾಳ ಕಷ್ಟ, ಇಟ್ ಈಸ್ ಡಿಫಿಕಲ್ಟ್ ಟು ಡಿಫೈನ್. ಬಟ್ ತಕ್ಷಣ ನನಗೊಂದು ಎಕ್ಸಾಂಪಲ್, ನೀವೆಲ್ಲ ಕೌನ್ ಮನೆಯಾಗ ಕರೋರ್ಪತಿ ನೋಡಿದ್ದೀರಾ? ಏನು ನೋಡಿದ್ದೀರಾ ಇಲ್ವಾ? ಆ ಕಡೆ ಅಮಿತಾಬ್ ಬಚ್ಚನ್ ಇರ್ತಾನೆ, ಈ ಕಡೆ ಹುಡುಗ ಕೂತ್ಕೊಂಡು ಆನ್ಸರ್ ಮಾಡ್ತಾನೆ, ಪ್ರೋಗ್ರಾಮ್ ಕಮೆನ್ಸ್ ಆಗುತ್ತೆ. ಅಮಿತಾಬ್ ಬಚ್ಚನ್ ಕ್ವಶನ್ ಕೇಳ್ತಾನೆ, ಆಪ್ಕ ಪಿತಾ ಕಾ ನಾಮ್ ಕ್ಯಾ ಹೈ? ಆ ಹುಡುಗ ಬಾಯಿ ಬಿಡೋಲ್ಲ, ಸುಮ್ಮನೆ ಕೂತಿರ್ತಾನೆ. ಅಮಿತಾಬ್ ಬಚ್ಚನ್ಗೆ ಅಂದ್ಕೊಂತೆ ಇವನೇನು ದಕ್ಷಿಣದ ಭಾರತದಿಂದ ಬಂದಿರಬೇಕು, ಹಿಂದಿ ಬರೋಲ್ಲ ಅಂತೇಳಿ ಇಂಗ್ಲೀಷ್ನಲ್ಲಿ ವಾಟ್ ಈಸ್ ಯುವರ್ ಫಾದರ್ಸ್ ನೇಮ್? ಅಲ್ಗೂ ಅವನು ಬಾಯಿ ಬಿಡೋಲ್ಲ, ಸುಮ್ಮನೆ ಕೂತಿರ್ತಾನೆ. ಆಗ ಸಿಟ್ಟು ಬಂದುಬಿಡುತ್ತೆ ಅಮಿತಾಬ್, ಯೂಸ್ಲೆಸ್ ಫೆಲೋ, ಹಿಂದಿನೂ ಬರೋಲ್ಲ ಇಂಗ್ಲೀಷು ಬರೋಲ್ಲ, ಯಾಕೆ ಬಂದೆ ಈ ಕಾರ್ಯಕ್ರಮಕ್ಕೆ ಅಂತ. ಆಗ ಹುಡುಗನಿಗೆ ಸಿಟ್ಟು ಬರುತ್ತೆ. ಅಮಿತಾಬ್ ಬಚ್ಚನ್ ಯೂಸ್ಲೆಸ್ ನಾನಲ್ಲ ನೀನು ಅಂತಾನೆ. ಅರೆ ನಾನು ಹೆಂಗ ಕೇಳ್ತಾನೆ ಇದ್ದೀನಿ, ನೀನು ಉತ್ತರ ಕೊಡಲಿಲ್ಲ. ಅಲ್ಲ, ನೀನು ಪ್ರಶ್ನೆ ಕೇಳಿದ್ರೆ 4 ಆಪ್ಷನ್ಸ್ ಕೊಡಬೇಕಾ ಬೇಡವಾ? ದಿಸ್ ಐ ಸೇ ಕಲ್ಚರಲ್ ಡಿಜನರೇಷನ್. ಇಂಡಿಯಾ ನೀಡ್ಸ್ ಬ್ರಿಲಿಯಂಟ್ ಬಾಯ್ಸ್, brilliant girls. That alone is not enough. We need cultured boys and cultured girls. We need boys and girls with some sense of patriotism and humanism. We need boys and girls who care for their teachers, who care for their parents, who care for their neighbors. That is India requires. That you can imbibe only if you are cultured boys and girls. There I say cultural degeneration is there. ಹಾಗಾಗಿ a section of our society are now crying that ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ, ದೇಶದಲ್ಲಿರ್ತಕ್ಕಂಥ ಸವಾಲುಗಳಿಗೆ ಕಾರಣ ಏನು ಅಂತಂದರೆ ಸಂವಿಧಾನ. ನೋ, ಅಕಾರ್ಡಿಂಗ್ ಟು ಮೀ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ದಿ ರೀಸನ್ ಫಾರ್ ಅವರ್ ಫೇಲ್ಯೂರ್. ದಿ ಫಾಲ್ಟ್ ಲೈಸ್ not Indian constitution, but the fault lies with the people who are implementing the Indian constitution. ಅದಕ್ಕೆ ಅಂಬೇಡ್ಕರ್ ಅವರು 1949ನಲ್ಲಿ ನವೆಂಬರ್ 26 ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಅನ್ನು ಸರ್ಕಾರದ ಅಂಗೀಕಾರಕ್ಕೆ ಮಂಡಿಸಿದಾಗ ಒಂದು ಎಚ್ಚರಿಕೆಯ ಮಾತನ್ನು ಹೇಳಿದ್ರು ಅವರು. ಒಂದು ಸಂವಿಧಾನ ಎಷ್ಟೇ ಒಳ್ಳೆಯದಾಗಿರಲಿ, ಅನುಷ್ಠಾನಗೊಳಿಸೋರು ಕೆಟ್ಟವರಾಗಿದ್ದರೆ ಒಳ್ಳೆಯ ಸಂವಿಧಾನವೂ ಕೆಟ್ಟದ್ದಾಗಿಬಿಡುತ್ತೆ. ಹಾಗಾಗಿ ಸ್ನೇಹಿತರೆ, ನಮ್ಮ ಸಂವಿಧಾನದಲ್ಲಿ ಯಾವುದೇ ದೋಷ ಇಲ್ಲ. ದೋಷ ಇರ್ತಕ್ಕಂಥದ್ದು ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಜನ. ಆ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಜನ ಸಂವಿಧಾನವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸಲಿಲ್ಲ. ಕೇವಲ 3 ಎಕ್ಸಾಂಪಲ್ ಕೊಟ್ಟು ನನ್ನ ಮಾತನ್ನು ಮುಗಿಸ್ತಾ ಇಲ್ಲ. ಮೊದಲನೇದು, ಯಾವ ರೀತಿ ನಾವು ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಡೆಮಾಕ್ರಸಿ ಮೀನ್ಸ್ exercising our vote, electing a representative of our choice, through them forming governments and continuing the administration. 5 ವರ್ಷಕ್ಕೊಂದ್ಸಲ ಚುನಾವಣೆಯಲ್ಲಿ ಭಾಗವಹಿಸೋದು, ನಮಗೆ ಬೇಕಾದಂಥ ಮತದಾರರ ಮತವನ್ನು ಹಾಕೋದು, ನಮಗೆ ಬೇಕಾದವರನ್ನು ಆಯ್ಕೆ ಮಾಡೋದು, ಅವರ ಮುಖಾಂತರ ಸರ್ಕಾರ ರಚಿಸೋದು, ಆ ಮುಖಾಂತರ ದೇಶನ ಮುನ್ನಡೆಸೋದು. ಇಷ್ಟೇನು ಡೆಮೋಕ್ರಸಿ ಅಂದರೆ? According to Dr. Ambedkar, democracy under the Indian Constitution means and includes political democracy, economic democracy, and social democracy. In the last 70 years, we only debated about political democracy. We did not debate about economic democracy and social democracy. We did not link the political democracy to social democracy and economic democracy. This is the greatest failure. Therefore, ಡೆಮಾಕ್ರಸಿ ಅಂತಂತಂದರೆ ಕೇವಲ ರಾಜಕೀಯ ಪ್ರಜಾಪ್ರಭುತ್ವ ಅಲ್ಲ. ರಾಜಕೀಯ ಪ್ರಜಾಪ್ರಭುತ್ವ, ಆರ್ಥಿಕ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವದ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಒಂದಕ್ಕೂ ಮತ್ತೊಂದನ್ನು ಸಮೀಕರಿಸಬೇಕಾಗಿದೆ. ಆ ರೀತಿ ಸಮೀಕರಿಸೋದರ ಮುಖಾಂತರವೇ ನಮ್ಮ ದೇಶದಲ್ಲಿ ನಿಜವಾದಂತಹ ಆರ್ಥಿಕ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವ, ರಾಜಕೀಯ ಪ್ರಜಾಪ್ರಭುತ್ವ ಬಂದಾಗ ದೇಶದ ಭವಿಷ್ಯತ್ತು ಚೆನ್ನಾಗಾಗತ್ತೆ. ನಿಜವಾದಂಥ ಕಲ್ಯಾಣ ರಾಜ್ಯ ಸ್ಥಾಪನೆ ಆಗೋದು ಆವಾಗ. ಬಟ್ ವಿ ಫೇಲ್ ಟು ಡಿಬೇಟ್ ಅಬೌಟ್ ಎಕನಾಮಿಕ್ ಡೆಮಾಂಡ್. ವಾಟ್ ಈಸ್ ದಿ ರಿಸಲ್ಟ್ ಆಫ್ ಇಟ್? ಅದರ ಪರಿಣಾಮ ಏನು?
ಭಾರತ ಸ್ವತಂತ್ರ ಬಂದ ನಂತರ ಆಧುನಿಕ ವಿಜ್ಞಾನನ ಉಪಯೋಗ ಮಾಡಿಕೊಂಡು ಅಪಾರವಾದಂಥ ಸಂಪಾದನೆಯನ್ನು ಉತ್ಪಾದನೆ ಮಾಡಿದೆ. ಇಂಡಿಯಾ ಈಸ್ ಮೋರ್ ರಿಚರ್ ಟುಡೇ ದ್ಯಾನ್ ಎವರ್ ಬಿಫೋರ್. ಬಟ್ ದಿ ಕ್ವಶನ್ ಈಸ್, though India is richer, the wealth is in whose hands? 1% of the Indian population are enjoying 60% of India's wealth. 20% of wealth is enjoyed by 9% of people. The remaining 20%, 90% people are left with only 20%. ಈ ರೀತಿಯ ಒಂದು ಅಸಮಾನ ಭಾರತನ ನಾವು ಕಟ್ಟಿದ್ದೀವಿ. ಈ ಅಸಮಾನತೆ ಇರೋದ್ರಿಂದಾನೇ ಸಂಪತ್ತಿದ್ರೂ ಹಸಿವಿದೆ, ನಿರುದ್ಯೋಗ ಇದೆ, ಶಿಕ್ಷಣ ಇಲ್ಲ, ಉದ್ಯೋಗ ಇಲ್ಲ, ಆರೋಗ್ಯ ಇಲ್ಲ. ಈ ಅಸಮಾನತೆಯನ್ನು ಹೋಗಲಾಡಿಸಿದರೆ ಮಾತ್ರ ಇವನ್ನೆಲ್ಲ ಪರಿಹಾರ ಮಾಡೋದು. ಅದಾಗಬೇಕು ಅಂತಂದರೆ ದೇರ್ ಈಸ್ ನೀಡ್, ಆ್ಯಂಡ್ ದಿಸ್ ಈಸ್ ದಿ ಟೈಮ್ ವೇರ್ ಯು ಹ್ಯಾವ್ ಟು ಲಿಂಕ್ ದಿ ಪೊಲಿಟಿಕಲ್ ಡೆಮಾಕ್ರಸಿ ಟು ಎಕನಾಮಿಕ್ ಡೆಮಾಕ್ರಸಿ. ಸಂವಿಧಾನದಲ್ಲೇ ನಮಗೆ ಮೂಲಭೂತ ಹಕ್ಕುಗಳಿವೆ. ಆ ಹಕ್ಕುಗಳನ್ನು ನಾವು ಅನುಭವಿಸಿದ್ದೀವಿ ಕಳೆದ 70 ವರ್ಷ. Right to food is a fundamental right, is a right, enjoy fundamental right. Right to clothing, right to speak, right to travel, right to religion, right to profession. ಇವತ್ತೇನಾಗಿದೆ? ನೀವಿಂಥ ಬಟ್ಟೆ ಹಾಕ್ಕೋಬೇಕು, ಇಂಥ ಬಟ್ಟೆ ಹಾಕ್ಕೋಬಾರ್ದು, ಇಂಥ ಆಹಾರ ತಿನ್ನಬೇಕು, ಇಂಥ ಆಹಾರ ತಿನ್ನಬಾರ್ದು, ನೀನು ಇಂಥವ್ರನ್ನ ಲವ್ ಮಾಡಬೇಕು, ಇಂಥವ್ರನ್ನ ಲವ್ ಮಾಡಬಾರ್ದು, ನೀನು ಇಷ್ಟು ಜನ ಮಕ್ಕಳನ್ನು ಹೆರಬೇಕು, ನೀನು ಇಷ್ಟು ಜನ ಮಕ್ಕಳನ್ನು ಹೆರಬಾರ್ದು. ಈ ರೀತಿ ಮೂಲಭೂತವಾದಿಗಳು, ಕೋಮುವಾದಿಗಳು ಇವತ್ತು ಫರ್ಮಾನುಗಳನ್ನು ಹೊರಡಿಸಿ ನಾವು ಏನು ಹಕ್ಕುಗಳನ್ನು ಅನುಭವಿಸ್ತಾ ಇದ್ದೀವೋ ಅದನ್ನು ಕಿತ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ವಿ ಆರ್ ಲೂಸಿಂಗ್ ವಾಟ್ ವಿ ಹ್ಯಾವ್ ಅಚೀವ್ಡ್. ದಿ ರೀಸನ್ ಈಸ್ ವಿ ಡಿಡ್ ನಾಟ್ ಡಿಬೇಟ್ ಅಬೌಟ್ ಸೋಷಿಯಲ್ ಡೆಮಾಕ್ರಸಿ. ವಿ ಡಿಡ್ ನಾಟ್ ಲಿಂಕ್ ದಿ ಸೋಷಿಯಲ್ ಡೆಮಾಕ್ರಸಿ ವಿತ್ ದಿ ಪೊಲಿಟಿಕಲ್ ಡೆಮಾಕ್ರಸಿ. ಹಾಗಾಗಿ ಸ್ನೇಹಿತರೆ, ರಾಜಕೀಯ ಪ್ರಜಾಪ್ರಭುತ್ವ, ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ, ಒಂದಕ್ಕೊಂದು ಸಮೀಕರಿಸಬೇಕಾಗಿದೆ. ಆ ಮುಖಾಂತರ ಈ ಮೂರನ್ನು ಅಚೀವ್ ಮಾಡೋದ್ರ ಮುಖಾಂತರ ದೇಶದ ಕಲ್ಯಾಣವನ್ನು ಸಾಧಿಸಬೇಕಾಗಿದೆ. ಆದರೆ ನಮ್ಮ ರಾಜಕಾರಣ, ನಾವೆಲ್ಲರೂ ಸೇರಿ ಈ ದಿಕ್ಕಿನಲ್ಲಿ ನಾವು ಈ ಸಂವಿಧಾನ ಅರ್ಥೈಸೋದ್ರಲ್ಲಿ ನಾವು ಫೇಲ್ ಆಗಿದ್ದೀವಿ. ಜಾತ್ಯತೀತ ಅಂದರೆ ಏನು? ನಾನು ಇವತ್ತು ಒಂದು ಪೇಪರ್ನಲ್ಲಿ ಒಂದು ದೊಡ್ಡ ಸೆಂಟ್ರಲ್ ಪೇಜ್ ಲೇಖನನ ಓದ್ತಾ ಇದ್ದೆ. ಇವತ್ತು ಒಂದು ಲೇಖನದಲ್ಲಿ ಇವತ್ತು ಬರೀತಾರೆ, ಒಬ್ಬ ಮಹಾನ್ ವ್ಯಕ್ತಿಯೊಬ್ಬರು, ಜಾತ್ಯತೀತ ಅಂದರೆ ಎಲ್ಲ ಧರ್ಮಗಳನ್ನು ಸಮಾನವಾಗಿ ನೋಡೋದು. ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಆಲ್ ರಿಲಿಜನ್ಸ್ ಈ ಸೆಕ್ಯುಲರಿಸಮ್. ಐ ಟೋಟಲಿ ಡಿಸಗ್ರಿ ಅಂಡ್ ಡಿಸಪ್ರೂವ್ ದಟ್ ಸ್ಟೇಟ್ಮೆಂಟ್. ಹಂಗಾದ್ರೆ ಜಾತ್ಯತೀತ ಅಂದ್ರೆ ಏನು? Separate religion from politics is secularism. State should not have its own religion is secularism. State should not discriminate among religions is secularism. State policies shall not be influenced by any religious firmans. That is secularism. ಸರ್ಕಾರದ ನೀತಿಗಳು ಯಾವುದೇ ಧರ್ಮದ ಫರ್ಮಾನುಗಳಿಗೆ ಅಡಿಯಾಳಾಗಿ ರೂಪ ಆಗಬಾರ್ದು. ನಮ್ಮ ಅಗ್ರಿಕಲ್ಚರ್ ಪಾಲಿಸಿ, ನಮ್ಮ ಪಾಪ್ಯುಲೇಷನ್ ಪಾಲಿಸಿ, ನಮ್ಮ ಕಲ್ಚರಲ್ ಪಾಲಿಸಿ, ನಮ್ಮ ಫುಡ್ ಪಾಲಿಸಿ, ನಮ್ಮ ಫಾರಿನ್ ಪಾಲಿಸಿ, ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ, ಎಜುಕೇಷನಲ್ ಪಾಲಿಸಿ, ಹೆಲ್ತ್ ಪಾಲಿಸಿ ಜನ ಕಲ್ಯಾಣದ ಹಿತದೃಷ್ಟಿಯಿಂದ ರೂಪಿತ ಆಗಬೇಕೇ ಹೊರತು ಯಾವುದೋ ಧರ್ಮ ಹಿಂಗೆ ಹೇಳಿದೆ ಅಂತೇಳಿ ಈ ನೀತಿಗಳನ್ನು ರೂಪಿಸಿದ್ರೆ ಅದು ಸೆಕ್ಯುಲರಿಸಮ್ ಆಗೋಲ್ಲ. ನಾವು ಈ ದಿಕ್ಕಿನಲ್ಲಿ ಚರ್ಚೆ ಮಾಡಲೇ ಇಲ್ಲ ಸ್ನೇಹಿತರೆ. Therefore, a time has come where we have to debate. Secularism means separation of religion from politics. Duradrushtabashat, what is happening in the country today? Because we fail to debate in right perspective, religious leaders are becoming MLAs. Matadhipatis are becoming MPs, ministers, chief ministers, governors, and whatnot. This is not a healthy development to a democratic system and a welfare state under the Indian Constitution. Equally, we also fail to understand and implement in right perspective
ವಾಟ್ ಈಸ್ ಮೆಂಟ್ ಬೈ ಸೋಷಿಯಲ್ ಜಸ್ಟಿಸ್. ಸೋಷಿಯಲ್ ಜಸ್ಟಿಸ್ ಅಂದರೆ ಮೀಸಲಾತಿ, ಮೀಸಲಾತಿ ಅಂದರೆ ಸೋಷಿಯಲ್ ಜಸ್ಟಿಸ್. ನಾನು ಮೀಸಲಾತಿಗೆ ವಿರೋಧ ಅಲ್ಲ, ಆದರೆ ಮೀಸಲಾತಿ ಒಂದೇ ಸಾಮಾಜಿಕ ನ್ಯಾಯ ಅಲ್ಲ. ಸಾಮಾಜಿಕ ನ್ಯಾಯದ ಡೈಮೆನ್ಷನ್ಸ್ ಅನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ವಿಸ್ತಾರ ಮಾಡಬೇಕಾಗಿದೆ. ದೇರ್ ಈಸ್ ನೀಡ್ ಟು ಎಕ್ಸ್ಪ್ಯಾಂಡ್ ದಿ ಡೆಫಿನೇಷನ್ ಆಫ್ ಸೋಷಿಯಲ್ ಜಸ್ಟಿಸ್ ಟು ಡಿಫರೆಂಟ್ ವಾಕ್ಸ್ ಆಫ್ ಲೈಫ್. ಜಾಗತೀಕರಣದಲ್ಲಿ ಮಹಿಳೆಯರಿಗೆ ಅನೇಕ ಉದ್ಯೋಗ ಅವಕಾಶಗಳು ಬಂದಿವೆ ಅಂತ ಹೇಳ್ತಾರೆ, ನಿಜ, ನಾನು ಒಪ್ತೀನಿ. ಆದರೆ 90% ವುಮೆನ್ ಆರ್ ವರ್ಕಿಂಗ್ ಇನ್ ಅನ್ಆರ್ಗನೈಸ್ಡ್ ಸೆಕ್ಟಾರ್. ಅವರಿಗೆ ಹೆರಿಗೆ ರಜಾ ಇಲ್ಲ, ಹೆರಿಗೆ ಭತ್ಯೆ ಇಲ್ಲ, ಮಿನಿಮಮ್ ವೇಜಸ್ ಇಲ್ಲ, ಜಾಬ್ ಸೆಕ್ಯೂರಿಟಿ ಇಲ್ಲ, ಹೈರ್ ಅಂಡ್ ಫೈರ್. Is it not necessary that the philosophy of secularism is to be extended to protect the interest of that woman? ಕಳೆದ 20 ವರ್ಷಗಳಲ್ಲಿ 3.5 ಲಕ್ಷ ಜನ ರೈತರ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಆರ್ಥಿಕವಾಗಿ ದಿವಾಳಿಯಾಗಿದ್ದಾರೆ, ನೈತಿಕವಾಗಿ ದಿವಾಳಿಯಾಗಿದ್ದಾರೆ, ಸಾಂಸ್ಕೃತಿಕವಾಗಿ ದಿವಾಳಿಯಾಗಿದ್ದಾರೆ. ಸಮುದಾಯದಿಂದ ಅಲ್ಲಿಂದ ಹೊರಗಡೆ ತರ್ತಕ್ಕಂಥ ಒಂದು ವ್ಯಾಖ್ಯಾನ ಸಾಮಾಜಿಕ ನ್ಯಾಯಕ್ಕೆ ಬೇಡವಾ? ದೇರ್ಫೋರ್ ಈ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ. ನಾನೊಂದ್ಸಲ ಜಡ್ಜ್ ಆಗಿದ್ದಾಗ ಧಾರವಾಡ ಸರ್ಕ್ಯೂಟ್ ಬೆಂಚ್ನಲ್ಲಿ ಕೆಲಸ ಮಾಡ್ತಿದ್ದೆ. ನಮ್ಮ ಲೀಗಲ್ ಅವೇರ್ನೆಸ್ ಕ್ಯಾಂಪ್ ಒಂದು ನಡೀತು ಒಂದು ಹಳ್ಳಿನಲ್ಲಿ. ಆ ವ್ಯಾಲಿಡೇಟ್ರಿಗೆ ನನ್ನನ್ನು ಕರ್ಕೊಂಡು ಹೋಗಿದ್ದೆ ಧಾರವಾಡದ ಹತ್ರ ಒಂದು ಹಳ್ಳಿಗೆ. ಆ ಕಾರ್ಯಕ್ರಮದ ಕೊನೆಯ ದಿವಸ ಆ ಊರಿನ ಯಜಮಾನರನ್ನು ನೀವೊಂದು ನಿಮ್ಮ ಅನುಭವ ಏನು ಅಂತ ಹೇಳಿ ಅಂತಂತ ಇನ್ವೈಟ್ ಮಾಡಿದ್ರು. ಆ ಮುದುಕ ಬಂದು ಒಂದು ಕತೆ ಹೇಳ್ದ. ನೀವೊಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಧಾರವಾಡ ಮತ್ತು ಹುಬ್ಳಿ ಅವೆಲ್ಲ ಟ್ವಿನ್ ಸಿಟೀಸ್. ಒಂದು 70-80 ವರ್ಷಗಳ ಹಿಂದೆ ಅದು ಒಂದು ಹಳ್ಳಿ, ಇದು ಒಂದು ಹಳ್ಳಿ. ಆ ಊರಿನ ರೈತರು ಈ ಊರಿನ ರೈತರು ದಿನಾಲು ಬಂದು ಆ ಮಧ್ಯದಲ್ಲಿರ್ತಕ್ಕಂಥ ಜಮೀನನ್ನು ಉಳುಮೆ ಮಾಡಿ, ಸಾగు ಮಾಡಿ, ಕೃಷಿ ಮಾಡಿ, ಮತ್ತೆ ಅವ್ರವ್ರ ಊರಿಗೆ ಅವರು ವಾಪಸ್ ಹೋಗ್ತಾರೆ. ಒಂದು ಸಲ ಏನಾಯಿತು, ಇಬ್ಬರು ಹುಬ್ಳಿಯವರು ನಿಮ್ಮ ಪ್ರೊಫೆಸರ್ ವಿಶ್ವನಾಥ್, ಧಾರವಾಡದವರು ನಮ್ಮ ಪ್ರೊಫೆಸರ್ ಖಾನ್, ಇವರಿಬ್ಬರು ರೈತರು ಫ್ರೆಂಡ್ಸ್ ಆದರು. ದಿನಾಲು ಅವ್ರು ಒಂದು ಕಡೆ ಸೇರೋದು, ಎಲೆ ಅಡಿಕೆ ಹಾಕ್ಕೊಳ್ಳೋದು, ಏನೋ ಬೀಡಿಗೆ ಸಿಗರೇಟು ಸೇದ್ಕೊಂಡ್ರೆ ಇವ್ರು ಸೇದಲ್ಲ ಅಂತ ಇಟ್ಕೊಳ್ಳಿ, ಒಳ್ಳೆಯದು ಕೆಟ್ಟದ್ದು ಹಂಚ್ಕೊಳ್ಳೋದು, ಅವ್ರವ್ರ ಕೆಲಸಕ್ಕೆ ಹೋಗೋದು, ಕೆಲಸ ಮುಗಿದ ಮೇಲೆ ಅವ್ರವ್ರ ಊರಿಗೆ ಅವ್ರು ವಾಪಸ್ಸು. ಒಂದು ದಿವಸ ಅಲ್ಲಿ ಇಬ್ಬರು ಜಾಯಿಂಟ್ ಆಗಿ ಕೂತಿರ್ತಕ್ಕಂಥ ಸ್ಥಳದಲ್ಲಿ ನಮ್ಮ ಗೌಡ್ರಂಥವ್ರು ಯಾರೋ ಒಂದು ಮಾವಿನ ಹಣ್ಣನ್ನು ತಿಂದು ಆ ಗೊಟ್ಟಲ್ಲಿ ಬಿಸಾಕಿ ಹೋಗಿದ್ರು. ಅದು ನೋಡ್ತಾರೆ ಇವರಿಬ್ಬರು, ಇವ್ರು ಕೂತಿರೋ ಜಾಗದಲ್ಲಿ ಬಿದ್ದಿದೆ, ಘಮ ಘಮ ಅಂತ ವಾಸನೆ ಬಂದಿದೆ. ಇದೇನೋ ಜಾತಿ ಹಣ್ಣು, ಇದನ್ನು ನಾವೊಂದು ಗಿಡ ಮಾರೋಣ ಅಂತೇಳಿ ಅವರಿಬ್ಬರಿಗೆ ಮನಸ್ಸು ಬರುತ್ತೆ. ಅಲ್ಲಿ ಭೂಮಿ ಅಗೀತಾರೆ, ಗೊಬ್ಬರ ಹಾಕ್ತಾರೆ, ಗೊಟ್ಟನ್ನು ನಾಟಿ ಮಾಡ್ತಾರೆ, ನೀರು ಹಾಕ್ತಾರೆ. ಒಂದು 10 ದಿವಸಕ್ಕೆ ಅದು 3 ಎಲೆ ಬರುತ್ತೆ. ಆಮೇಲೆ ಅದಕ್ಕೆ ಬೇಲಿ ಕಟ್ತಾರೆ. ಅವರೊಂದು ದಿವಸ ನೀರು, ಇವರೊಂದು ದಿವಸ ನೀರು ಹಾಕ್ತಾರೆ. ಈ ರೀತಿ ಅದನ್ನು ಪೋಷಣೆ ಮಾಡಿ 3 ವರ್ಷ ಆದ ನಂತರ ಅದು ಫಸ್ಟ್ ಕ್ರಾಪ್ 3 ಹಣ್ಣು ಬಿಡುತ್ತೆ. ಪ್ರೊಫೆಸರ್ ವಿಶ್ವನಾಥ್ ಅವ್ರು ಹೇಳಿದ್ರು, ನನಗೆ 2 ಹಣ್ಣು ಕೊಡು ಕಾನ್, ನೀನು 1 ತಗೊಂಡು. ಈ ಕಾನ್ ಬಿಡ್ತಾರಾ? ಇಲ್ಲ, ನನಗೆ 2 ಕೊಡಿ, ನೀವು 1 ತಗೊಳ್ಳಿ ಅಂತ ಅವ್ರಿಗೆ ಹೇಳಿ. ಇಬ್ಬರು ಜಗಳ ಆಡ್ಕೊಂಡು ಆ ಊರಿನ ಪಂಚಾಯತಿದಾರ ಹತ್ರ ಹೋಗ್ತಾರೆ. ಆವತ್ತಿನ ಪಂಚಾಯತಿದಾರರೇ ಇವತ್ತಿನ ಕೋರ್ಟ್ಸ್. ಅವತ್ತು ಹೋಗಿ ಪಂಚಾಯತಿದಾರ ಹತ್ರ ಅವರು ಹೇಳ್ಕೊಳ್ತಾರೆ, ಇವರು ಹೇಳ್ಕೊಡ್ತಾರೆ. ಇಲ್ಲ, ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ಅಂತಾರೆ ಪಂಚಾಯತಿದಾರರು. ಬರ್ತಾರೆ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ. ಮಾಡಿದಾಗ ಈ ವಿಶ್ವನಾಥ್ ಅವರು ಹುಬ್ಳಿಯಿಂದ ಬರೋರು. ಹುಬ್ಳಿಯಿಂದ ಬರಬೇಕಾದ್ರೆ ಅದು ಪೂರ್ವಕ್ಕಿದೆ, ಧಾರವಾಡ ಪಶ್ಚಿಮಕ್ಕಿದೆ. ಪೂರ್ವದಿಂದ ಬೆಳಗ್ಗೆ ಪಶ್ಚಿಮಕ್ಕೆ ಬರಬೇಕಾದ್ರೆ ಸೂರ್ಯ ಯಾವ ಕಡೆ ಇರ್ತಾನೆ? ಪೂರ್ವ ದಿಕ್ಕಿಗೆ ಇರ್ತಾರೆ. ಆಗ ವಿಶ್ವನಾಥ್ ಬೆನ್ನು ಕೊಟ್ಟು ಬರ್ತಾರ, ಮುಖ ಕೊಟ್ಟು ಬರ್ತಾರ? ಬೆನ್ನು ಕೊಟ್ಟು ಬರ್ತಾರೆ. ಸಾಯಂಕಾಲ ವಾಪಸ್ ಹೋಗ್ಬೇಕಾದ್ರೆ ಸೂರ್ಯ ಎಲ್ಲಿರ್ತಾನೆ? ಪಶ್ಚಿಮ. ಆಗ ವಿಶ್ವನಾಥ್ ಮುಖ ಕೊಡ್ತಾರ, ಬೆನ್ನು ಕೊಡ್ತಾರ? ಹೋಗಬೇಕಾದ್ರೂ ಬೆನ್ನು, ಬರಬೇಕಾದ್ರೂ ಬೆನ್ನು, ಹೌದಾ? ಆದ್ರೆ ಕಾನು ಬೆಳಗ್ಗೆನೂ ಮುಖ ಕೊಡಬೇಕು, ಸಾಯಂಕಾಲ ಮುಖ ಕೊಡೋನು ಶ್ರಮ ಜಾಸ್ತಿನ, ಬೆನ್ನು ಕೊಡೋನು ಶ್ರಮ ಜಾಸ್ತಿನ? ಇಲ್ಲ,
ಬೆನ್ನಿಗೆ ಏನ್ರಿ ಆಗುತ್ತೆ? ಮುಖ ಎಲ್ಲ ಕರ್ರಗಾಗಿದ್ರೆ ಯಾರಲ್ಲಿ ಲವ್ ಮಾಡ್ತಾರೆ? ಮುಖ ಕೊಡೋನ್ ಶ್ರಮ ಜಾಸ್ತಿ ಅಲ್ವಾ? ಆಗ ಪಂಚಾಯತಿದಾರರು, ಕಾನ್ಗೆ 2 ತಗೋಪ, ನಿನ್ನ ಶ್ರಮ ಜಾಸ್ತಿ ಇದೆ. ಅವ್ರಿಗೆ ವಿಶ್ವನಾಥ್ಗೆ ಹೊಣ್ಣದು, ಶ್ರಮಕ್ಕೆ ಸರಿಯಾದಂಥ ಪ್ರತಿಫಲ ಕೊಡತಕ್ಕಂಥ ಒಂದು ಆರ್ಥಿಕ ಸಾಮಾಜಿಕ ವ್ಯವಸ್ಥೆಯೇ ಸಾಮಾಜಿಕ ನ್ಯಾಯ. ಸೋಷಿಯಲ್ ಜಸ್ಟಿಸ್ ಮೀನ್ಸ್ ಈಸ್ ದಿಸ್. ಬಟ್ ಈ ದಿಕ್ಕಿನಲ್ಲಿ ನಾವು ಸಾಮಾಜಿಕ ನ್ಯಾಯನ ನಾವು ಅರ್ಥ ಮಾಡಲಿಲ್ಲ. ರಾತ್ರಿ ಹಗಲು ಹೊಲಗದ್ದೆಗಳಲ್ಲಿ ದುಡಿದು ದೇಶಕ್ಕೆ ಬೇಕಾದಂಥ ಆಹಾರ ಧಾನ್ಯನ ಉತ್ಪಾದನೆ ಮಾಡ್ತಕ್ಕಂಥ ರೈತರು, ಕೃಷಿ ಕಾಲದ ಬದುಕು ಏನಾಗಿದೆ ಇವತ್ತು? ದೇಶದ ಸಂಪತ್ತು ಉತ್ಪಾದನೆಗೆ ಶ್ರಮಶಕ್ತಿ ಕಾರಣ. ಕಾರ್ಮಿಕ ವರ್ಗದ ಗತಿ ಏನಾಗಿದೆ ಇವತ್ತು? ಅವರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಸಾಮಾಜಿಕ ನ್ಯಾಯದ ಕರ್ತವ್ಯ ಅಲ್ವಾ? ಆ ದಿಕ್ಕಿನಲ್ಲಿ ನಮ್ಮ ಸಾಮಾಜಿಕ ನ್ಯಾಯನ ನಾವು ವ್ಯಾಖ್ಯಾನ ಮಾಡಿದ್ದೀವ? ಆದ್ದರಿಂದ ಸ್ನೇಹಿತರೆ, ಇವತ್ತು ಬಹಳ ಗಂಭೀರ ಪರಿಸ್ಥಿತಿನಲ್ಲಿದೆ. ನಾವು ಏನನ್ನ ಸಾಧಿಸಿದ್ದೀವಿ ಅದನ್ನು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಏನನ್ನ ಗಳಿಸಿದ್ದೀವಿ ಅದನ್ನು ಉಳಿಸ್ಕೊಳ್ಳೋದಾಗ್ತಾ ಇಲ್ಲ. ಏನು ಹಕ್ಕುಗಳನ್ನು ಅನುಭವಿಸಿದ್ದೀವಿ ಅದನ್ನು ಇವತ್ತು ಕಳ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಆದರೆ ನಾವು ಯಾವ ಮಟ್ಟದಲ್ಲಿ ರಿಯಾಕ್ಟ್ ಮಾಡಬೇಕೋ ಅದನ್ನು ನಾವು ಮಾಡ್ತಾ ಇಲ್ಲ. ದಲಿತರ ಮೇಲೆ ಅಟ್ಯಾಕ್ ಆಯಿತು, ನಾವು ನಮ್ಗೆ ಸಂಬಂಧಪಟ್ಟಿದ್ದೆಲ್ಲ ಅಂದ್ಬಿಟ್ವಿ. ಮೈನಾರಿಟೀಸ್ ಮೇಲೆ ಅಟ್ಯಾಕ್ ಆಯಿತು, ನಮಗೆ ಸಂಬಂಧಪಟ್ಟಿಲ್ಲ ಅಂತಂದ್ವಿ. ಫುಡ್ ರೈಟ್ ಮೇಲೆ ಅಟ್ಯಾಕ್ ಆಯಿತು, ಡ್ರೆಸ್ ರೈಟ್ ಮೇಲೆ ಅಟ್ಯಾಕ್ ಆಯಿತು, ರೈಟ್ ಟು ಸ್ಪೀಚ್ ಮೇಲೆ ಅಟ್ಯಾಕ್ ಆಯಿತು. ವಿ ಡಿಡ್ ನಾಟ್ ಬಾದರ್. We did not react to the extent we are expected to react. ಇಂತಹಲೇ ಸಂದರ್ಭ 2ನೇ ಮಹಾಯುದ್ಧ ನಡೆದಾಗ ಜರ್ಮನ್ನಲ್ಲಿ ಬಂದಿತ್ತು. ಆಗ ಒಬ್ಬ ಸ್ಕೂಲ್ ಟೀಚರ್ ಜರ್ಮನ್ನಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳನ್ನೆಲ್ಲ ನೋಡಿ ಅವರು ಒಂದು ಕವನ ಬರೀತಾರೆ. ಆ ಕವನ ಹೇಳಿ ನನ್ನ ಮಾತನ್ನು ಮುಗಿಸ್ತಾರೆ. ಆ ಕವನ ನಿಮ್ಗೆ ಸ್ಫೂರ್ತಿ ಆಗಲಿ ಅಂತ ನನ್ನ ಆ ನಾಜಿ ಪಡೆಗಳು, ಮೇಡಮ್ ಅವರು ನಾಜಿ ಪಡೆಗಳ ಬಗ್ಗೆ ಬೆಳಗ್ಗೆ ಪ್ರಸ್ತಾಪ ಮಾಡಿದರು. ಆ ಪಡೆಗಳು ಅವರ ವಿರೋಧಿಗಳನ್ನು, ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥವ್ರನ್ನ, ಅವರನ್ನು ವಿಮರ್ಶೆಗೆ ಒಳಪಡಿಸ್ತಕ್ಕಂಥವ್ರನ್ನ ಧ್ವಂಸ ಮಾಡಿ ಮುಗಿಸ್ತಾ ಬರ್ತಾ ಇರ್ತಾರೆ. ಆಗ ಒಬ್ಬ ಟೀಚರ್ ಬರೀತಾರೆ, ಅವರು ಬಂದರು, ಅವರು ಅಂದರೆ ನಾಜಿ ಪಡೆಗಳು, ಅವರು ಬಂದರು, ಅವರು ಯಹೂದಿಗಳನ್ನು ಹುಡುಕಿಕೊಂಡು ಬಂದರು, ನಾನು ಬಾಯಿ ಬಿಡಲಿಲ್ಲ, ಯಾಕೆಂದರೆ ನಾನು ಯಹೂದಿ ಆಗಿರಲಿಲ್ಲ. ಅವರು ಮತ್ತೆ ಬಂದರು, ಅವರ ಕ್ಯಾಥಲಿಕ್ಸನ್ನು ಹುಡುಕಿಕೊಂಡು ಬಂದರು, ನಾನು ಬಾಯಿ ಬಿಡಲಿಲ್ಲ, ಯಾಕೆಂದರೆ ನಾನು ಕ್ಯಾಥಲಿಕ್ನಾಗಿರಲಿಲ್ಲ. ಅವರು ಮತ್ತೆ ಬಂದರು, ಅವರು ಕಮ್ಯುನಿಸ್ಟನ್ನು ಹುಡುಕಿಕೊಂಡು ಬಂದರು, ನಾನು ಬಾಯಿ ಬಿಡಲಿಲ್ಲ, ಯಾಕೆಂದರೆ ನಾನು ಕಮ್ಯುನಿಸ್ಟನಾಗಿರಲಿಲ್ಲ. ಅವರು ಕೊನೆಗೆ ಬಂದರು, ಅವರು ನನ್ನನ್ನೇ ಹುಡುಕಿಕೊಂಡು ಬಂದರು. ಆಗ ನನಗಾಗಿ ಬಾಯಿ ಬಿಡುವವರು ಯಾರೂ ಇರಲಿಲ್ಲ. ನಮಸ್ಕಾರ. ಪ್ರಾಯ ಮಾಹಿತಿಯ ಕಣಜ ಅಂತ ನಾವು ಅವ್ರನ್ನ ಕರೀಬಹುದು. ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಬಹುತ್ವ, ಗ್ರಾಮ ಸ್ವಯಂ ಪರಿಪೂರ್ಣತೆ, ವಿವಿಧತೆಯಲ್ಲಿ ಏಕತೆ, ಸಂವಿಧಾನದ ಪ್ರಸ್ತುತತೆ, ಇಂತಹ ಹಲವಾರು ವಿಚಾರಗಳನ್ನು ಹೇಳ್ತಾ ಕೊನೆಗೆ ಕವಿತ್ವದ ಲೇಪನವೊಂದನ್ನು ನೀಡಿ ತಮ್ಮ ತಲಸ್ಪರ್ಶಿ ಮಾತುಗಳನ್ನು ಅವರು ನಮಗೆ ಕೊಟ್ಟಿದ್ದಕ್ಕೋಸ್ಕರ ಸಭೆಯಲ್ಲಿರೋಲ್ಲ ಒಂದು ಸಲ ಅವರಿಗೆ ಜೈ ಭೀಮ್ ಅಂತ ಹೇಳ್ಬೋದಾ? ಜೈ ಭೀಮ್. ಇದೀಗ ಉಪನ್ಯಾಸ ನೀಡಿದಂತಹ ಜಸ್ಟಿಸ್ ಎಚ್.ಎನ್. ನಾಗಮೋಹನ್ ದಾಸ್ ಇವರಿಗೆ ವಿಶ್ವವಿದ್ಯಾನಿಲಯದಿಂದ ಗೌರವ ಸಮರ್ಪಣೆ.
ಸ್ವಾಭಿಮಾನ ನನ್ನ ದೇವರೆಂದರು ಅಂಬೇಡ್ಕರ ಅಂಬೇಡ್ಕರ ಅಂಬೇಡ್ಕರ. ಜ್ಞಾನಶೀಲ ಸ್ವಾಭಿಮಾನ ನನ್ನ ದೇವರೆಂದರು ಅಂಬೇಡ್ಕರ ಅಂಬೇಡ್ಕರ ಅಂಬೇಡ್ಕರ. ಸುಗುಣಶೀಲ ಬುದ್ಧ ಮಾರ್ಗ ನನ್ನ ದೇವರೆಂದರು ಸುಗುಣಶೀಲ ಬುದ್ಧ ಮಾರ್ಗ ನನ್ನ ದೇವರೆಂದರು ಅಂಬೇಡ್ಕರ ಅಂಬೇಡ್ಕರ ಅಂಬೇಡ್ಕರ. ನೀರಿನಲ್ಲಿ ಕರಗುವ ಮಣ್ಣಿಂಟೇ ಆಗದೆ ನದಿಯ ದಿಕ್ಕು ಬದಲು ಮಾಡೋ ಬಂಡೆಯಂತಾದೆ. ನೀರಿನಲ್ಲಿ ಕರಗುವ ಮಣ್ಣಿಂಟೆ ಆಗದೆ ನದಿಯ ದಿಕ್ಕು ಬದಲು ಮಾಡೋ ಬಂಡೆಯಂತಾದೆ. ಇತಿಹಾಸವನು ಮರೆತು ಕೂರದೆ ಇತಿಹಾಸ ಸೃಷ್ಟಿಸಿದೆ ಇತಿಹಾಸವೇ ನೀನಾದೆ ಇತಿಹಾಸವೇ ನೀನಾದೆ. ಜ್ಞಾನಶೀಲ ಸ್ವಾಭಿಮಾನ ನನ್ನ ದೇವರೆಂದರು ಅಂಬೇಡ್ಕರ ಅಂಬೇಡ್ಕರ ಅಂಬೇಡ್ಕರ. ಇಳೆಗೆ ಬಂದ ಮಳೆಯ ಹಾಗೆ ಬೆಳೆಯ ನೀಡಿದೆ ನಮ್ಮ ಹೆದೆಯ ಪುಟ್ಟಗೂಡಲಿ ಅಮರ ನೀನಾದೆ. ಇಳೆಗೆ ಬಂದ ಮಳೆಯ ಹಾಗೆ ಬೆಳೆಯ ನೀಡಿದೆ ನಮ್ಮ ಹೆದೆಯ ಪುಟ್ಟಗೂಡಲಿ ಅಮರ ನೀನಾದೆ. ನಮ್ಮೆಲ್ಲರನ್ನೂ ಮುಂದೆ ನಡೆಸಿದೆ ನಮ್ಮೊಡಲ ಉಸಿರಾದೆ ಹೊಂಬೆಳಕು ನೀನಾದೆ ಹೊಂಬೆಳಕು ನೀನಾದೆ. ಜ್ಞಾನಶೀಲ ಸ್ವಾಭಿಮಾನ ನನ್ನ ದೇವರೆಂದರು ಅಂಬೇಡ್ಕರ ಅಂಬೇಡ್ಕರ ಅಂಬೇಡ್ಕರ. ಸುಗುಣಶೀಲ ಬುದ್ಧ ಮಾರ್ಗ ನನ್ನ ದೇವರೆಂದರು ಸುಗುಣಶೀಲ ಬುದ್ಧ ಮಾರ್ಗ ನನ್ನ ದೇವರೆಂದರು ಅಂಬೇಡ್ಕರ 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 ಅಂಬೇಡ್ಕರ. ಜೈ ಭೀಮ್ ಜೈ ಭಾರತ್. ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಅಂತಿಮ ಘಟ್ಟ ಅಧ್ಯಕ್ಷರ ಮಾತು. ಕಳೆದ 3 ದಶಕಗಳಿಂದ ಆಂಗ್ಲ ಭಾಷಾ ವಿಭಾಗದಲ್ಲಿ ಅಧ್ಯಾಪಕರಾಗಿ ಯಶಸ್ವಿ ಅಧ್ಯಾಪನ ವೃತ್ತಿಯನ್ನು ನಡೆಸಿ ಅದೇ ಕಲಾ ನಿಕಾಯದ ಡೀನ್ ಆಗಿ ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಪ್ರಥಮ ಮಹಿಳಾ ಕುಲಪತಿಯಾಗಿ ಸೇವೆ ಸಲ್ಲಿಸ್ತಾ ಇರುವವರು ಪ್ರೊಫೆಸರ್ ಕಿಶೋರ್ ನಾಯಕ್ ಅವರು. ಹಲವಾರು ಮಹಿಳಾ ವಿಚಾರ ಸಂಕಿರಣಗಳನ್ನು ಮಹಿಳಾ ಅಧ್ಯಯನ ಕೇಂದ್ರದ ಮೂಲಕ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಯೋಜಿಸಲು ಅವರು ಬಹಳ ಯಶಸ್ಸನ್ನು ಪಡೆದಿರ್ತಾರೆ. ಅವರು ಈ ಸಮಾರಂಭದ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಂತೇಳಿ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಗೌರವಾನ್ವಿತ ನ್ಯಾಯಮೂರ್ತಿ H.N. ನಾಗಮೋಹನ್ ದಾಸ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂತಹ ಅಧ್ಯಾಪಕ ಬಂಧುಗಳೇ, ವಿದ್ಯಾರ್ಥಿನಿಯರೇ, ಮಹಿಳೆಯರೇ ಮತ್ತು ಮಹನೀಯರೇ, ಅಂಬೇಡ್ಕರ್ ಜನ್ಮದಿನಾಚರಣೆ ಪ್ರತಿ ವರ್ಷ ನಾವು ಹಮ್ಮಿಕೊಂಡು
ಬರ್ತಾ ಇರತಕ್ಕಂಥ ಒಂದು ಕಾರ್ಯಕ್ರಮ. ಮತ್ತು ಇದು ಬಹಳ ಮುಖ್ಯವಾದ ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೀನಿ. ಏಕೆಂದರೆ ಅಂಬೇಡ್ಕರ್ ಅವರು, ನಾನು ಚಿಕ್ಕಂದಲ್ಲಿ ಓದ್ತಾ ಇರಬೇಕಾದ್ರೆ ಸಾಕಷ್ಟು ಅಂಬೇಡ್ಕರ್ ಬಗ್ಗೆನೂ ತಿಳ್ಕೊಂಡಿದ್ದೆ. ನನ್ನ ಅರ್ಲಿಯೆಸ್ಟ್ ಮೆಮರಿ ಈಸ್ ಆಫ್ ರೀಡಿಂಗ್ ಅಬೌಟ್ ಅಂಬೇಡ್ಕರ್. ಭಾರತ ಭಾರತಿ ಸೀರೀಸಲ್ಲಿ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಕನ್ನಡದಲ್ಲೂ ಇಂಗ್ಲೀಷಲ್ಲೂ ಸಣ್ಣ ಪುಸ್ತಕ ಬಂದಿತ್ತು. ಅದನ್ನು ಓದಿದ ನೆನಪಿದೆ. ಅವರು ಸಂವಿಧಾನದ ಶಿಲ್ಪಿ ಅಂತ ನಮಗೆ ತಿಳಿಸಲ್ಪಟ್ಟಿತ್ತು ಸ್ಟೂಡೆಂಟ್ಸ್ ಆಗಿ. ಕಾನ್ಸ್ಟಿಟ್ಯೂಷನ್ ಅಂದ ಕೂಡಲೇ ನನಗೆ ನೆನಪು ಬರೋದು, ನಾವು ಪ್ರಿಯಾಂಬಲನ್ನು ಬೈ ಹಾರ್ಟ್ ಮಾಡಿಕೊಂಡದ್ದು. ನಮ್ಮ history teacher made us by heart the preamble to the constitution that we are giving ourselves a sovereign democratic republic. ಆಗ ಅದಷ್ಟೇ ಇದ್ದದು ನಾನು ಚಿಕ್ಕವಳಿದ್ದಾಗ. It was, I think the other points were added later, the socialist part and something else. Yeah. The struggle of the Dalits and untouchables in India were brought to me very graphically, I think, in Mulkraj Anand's novel, Untouchable, which I have taught for many years and to which I think my guide, my PhD guide, Dr. B. Damodar Rao, wrote a very significant introduction. It's a very, well-received kind of critical introduction, always quoted. And at the end of Untouchable, there are 3 solutions to untouchability that Anand puts forth. One is Christianity, conversion. The other is Gandhiism, the dignity of labor. And the third is the flush, the sanitary latrine. My memory again goes back to the 60s and 70s when I grew up in a place like Manipal, which was then a small village. And I do remember the practice of untouchability there. How, in the 60s and 70s, not thereafter. I remember how people belonging to the lower castes were even made to sit outside the hotel and receive the coffee or tea that they were paying for in coconut shells, not in regular tumblers. And I do remember going to my aunt's place in another village near Udupi. And the fact that there were no sanitary latrines there. Night soil was carried by people. So, from there to today, 50 years, 60 years down the line, I think we have progressed. Swachh Bharat has, been implemented and, we are saying that every house must have a sanitary latrine. Yet, we also have the tragedies of Paura Karmikas, being forced to get into these things, the pits, the sanitary pits, and losing their lives because of the kind of gas that is there, poisonous gases that are there, in spite of there being laws that only dredging machines should be used to deal with this kind of thing. And this happens not in underdeveloped parts of India, but in even the developed parts. This is something that we must still acknowledge and still be aware of. And I think when we talk of reservation, we need to be aware that reservation is very much essential. The tragedy is often reservation doesn't reach those who deserve the reservation. That is
I think, aspect that we need to think about. I would like to say to those who oppose reservation that there is reservation even in America. It is called affirmative action. I happen to know about this because I specialize in American literature and I have studied the black-white encounter in American literature for my PhD. And there is the concept of affirmative action, which means that people it is called positive discrimination by those who are opposed to affirmative action, but at the same time, there is a certain kind of quota that is kept aside for blacks, for women, for people from disadvantaged groups in different ways. So it isn't something that is unique only to India. We have a tendency to say that these things are only in India, there is no reservation elsewhere, there is only merit, so on and so forth. But what is merit is a question that I have often asked my students. How did you acquire that merit, so-called merit? Haven't you had the advantages of educated parents, parents who are able to pay for your education, as against students who are first-generation students who do not have sometimes 2 square meals a day. So why do you oppose reservation? These are some of the questions that I often ask when I teach my students literatures of the oppressed at different levels. I teach them women's writing, I teach them Dalit writing, I teach them writing from America, the black writing, so on and so forth. Of course, I also teach ELT and linguistics. So I teach different kinds of things to different people. I mentioned this because I found the lecture very wide-ranging. And it silenced me in so many different ways. I mean, silenced me in the sense I was dumbfounded by the kind of wide-ranging scholarship that this judge exercised and the measured words that he used. He again reminded me of my guide who was famous for how he would speak only after thinking. I am afraid I have not risen up to the level of my guide, but he would always speak after thinking, and every word would be well balanced, and therefore there was no need for rephrasing anything. That quality I found in Mr. Justice Nagmohan Das's words, and I am really grateful to you, sir, for having spared the time and come over to address us. I'm thankful to the book that you have thankful to you for the book that you have given us, which is, I think, a handbook for students on the Constitution. It brought back to me many memories of my history and civics classes, and I also would like to say I noticed a photo there, a photo of the 15 women who were a part of the Constituent Assembly and who contributed in different ways. And you have mentioned the fact that all those women were, women like Sarojini Naidu, Sucheta Kripalani and others. You mentioned the fact that they had all suffered due to different women's issues, like widowhood, like property being snatched from them, so on and so forth, domestic violence, etc. I remember Kamala Devi Chattopadhyay again from this part of the country. So I think we have listened to a very important and very well-researched and scholarly speech. I do agree with Justice that we need to celebrate Dr. Ambedkar's anniversary every year in order to remind us that there are many people who are oppressed. We may progress.
district may have progressed, we may have progressed, but there are many who are silenced. We need to be more inclusive in our developmental policies. And I would also probably like to mention the concept of Antyodaya, Sarvodaya and Antyodaya that our different leaders have talked of. I am not trying to glorify any particular leader, but the concepts are, I think, very important, the concept of Sarvodaya and Antyodaya. So I congratulate Professor Vishwanath for organizing this and thank him on behalf of the university. Thank you for attending this talk and being so patient in audience. Thank you. ನುಡಿಗಳನ್ನಾಡಿದಂತಹ ನಮ್ಮ ವಿಶ್ವವಿದ್ಯಾನಿಲಯದ ಪ್ರಭಾರ ಕುಲಪತಿಗಳಾದಂತಹ ಪ್ರೊಫೆಸರ್ ಕಿಶೋರಿ ನಾಯ್ಕ್ ಇವರಿಗೆ ಧನ್ಯವಾದಗಳು. ಸ್ನೇಹಿತರೆ, ಕಾರ್ಯಕ್ರಮ ಮುಗಿದ ನಂತರ ಈ ಸಭಾಂಗಣದ ಕೆಳಗೆ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯಮಾಡಿ ಎಲ್ಲರೂ ಊಟವನ್ನು ಸ್ವೀಕರಿಸಿ ಹೋಗಬೇಕು. ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಕಾರ್ಯಕ್ರಮಕ್ಕೆ ಆಹ್ವಾನಿತರಾಗಿ ಬಂದು ಕಾರ್ಯಕ್ರಮದಲ್ಲಿ 1 ಗಂಟೆ 10 ನಿಮಿಷಗಳ ಕಾಲ ಎಲ್ಲಿಯೂ ನಮಗೆ ಬೇಸರ ತರದೆ ಹಲವಾರು ಮಾಹಿತಿಗಳನ್ನು ನಮ್ಮ ಮಹಾಮಸ್ತಿಷ್ಕಕ್ಕೆ ತುಂಬಿದಂತಹ ಮುಖ್ಯ ಅತಿಥಿಗಳಿಗೆ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ಪರವಾಗಿ, ಮಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ, ಇಲ್ಲಿ ನೆರೆದಿರುವ ಎಲ್ಲ ಸಭಿಕರ ಪರವಾಗಿ ಅತ್ಯಂತ ತುಂಬು ಹೃದಯದ ಭೀಮನಮನಗಳನ್ನು ಸಲ್ಲಿಸ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದಂತಹ ಕುಲಪತಿಗಳಾದಂತಹ ಪ್ರೊಫೆಸರ್ ಕಿಶೋರಿ ನಾಯ್ಕ್ ಮೇಡಮ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆ ವಿದ್ಯಾರ್ಥಿ ಸ್ನೇಹಿ ಕುಲಸಚಿವರು, ನಮ್ಮೆಲ್ಲ ಕೆಲಸಗಳಿಗೂ ಸದಾ ಸ್ಪಂದಿಸುವವರು, ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ಕಾಯ್ದುಕೊಂಡಿರುವಂಥವರು ಪ್ರೊಫೆಸರ್ ಎಂ ಖಾನ್ ಅವರಿಗೂ ಕೂಡ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ಯಶಸ್ಸಿಗೆ, ಕಾರ್ಯಕ್ರಮದ ಈ ಒಟ್ಟು ಎಲ್ಲ ರೀತಿಯ ಯಶಸ್ಸಿಗೆ ಕಾರಣವಾದಂತಹ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ನಿರ್ದೇಶಕರಾದಂತಹ ಪ್ರೊಫೆಸರ್ ವಿಶ್ವನಾಥ್ ಸರ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಇಲ್ಲಿ ನೆರೆದಿರುವಂತಹ ವಿಶ್ವವಿದ್ಯಾನಿಲಯದ ಬೋಧಕೇತರ ವರ್ಗಕ್ಕೂ ಕೂಡ ಭೀಮನಮನಗಳನ್ನು ಸಲ್ಲಿಸ್ತೇನೆ. ಹಾಗೆ ಬಹುಶಃ ಕಳೆದ 3 ವರ್ಷಗಳಿಂದ ಈ ಸಭಾಂಗಣ ತುಂಬಿರಲಿಲ್ಲ. ಆ ಸಭಾಂಗಣ ಈ ಕೆಲಸವನ್ನು ಆಗು ಮಾಡಿದಂತಹ ವಿವಿಧ ವಿಭಾಗಗಳ ಎಲ್ಲ ವಿದ್ಯಾರ್ಥಿಗಳಿಗೆ ಅತ್ಯಂತ ತುಂಬು ಹೃದಯದಿಂದ ಭೀಮನಮನಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಛಾಯಾಗ್ರಾಹಕರಾಗಿ ಯಶಸ್ವಿಯಾಗಿ ಛಾಯಾಗ್ರಹಣ ಮಾಡ್ತಾ ಇರೋರು ಚಂದ್ರಶೇಖರ್ MB ಮತ್ತು ಅವರ ಸಹೋದ್ಯೋಗಿ ನಿತೀಶ್ ಬೈಂದೂರ್, ಇವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ಸಂಶೋಧನಾ ವಿದ್ಯಾರ್ಥಿಗಳನ್ನು, ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳನ್ನು, ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ನಮನಗಳನ್ನು ಸಲ್ಲಿಸ್ತಾ, ಅಂಬೇಡ್ಕರ್ ಅವರ ಒಂದು ಅವರು ದಿನಗಳಲ್ಲಿ ಆಡಿದ ಒಂದು ಮಾತು ಇಲ್ಲಿ ಬಹಳ ಮುಖ್ಯ ಆಗ್ತದೆ. ಸ್ನೇಹಿತರೆ, ಆ ಮಾತುಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ಇಡೋಣ. ಸತ್ತು ಹೋದ ಮೇಲೆ ಮತ್ತೆ ಬದುಕಬೇಕು ಎಂದರೆ ಒಂದು ಕೆಲಸ ಮಾಡಿ ಹೋಗಿ. ಜನ ಓದುವ ಹಾಗೆ ಏನಾದರೂ ಬರೆದು ಇಟ್ಟು ಹೋಗಿ, ಇಲ್ಲವಾದರೆ ಜನ ನಿಮ್ಮ ಬಗ್ಗೆ ಬರೆಯುವ ಹಾಗೆ ಏನಾದರೂ ಕಾರ್ಯ ಮಾಡಿ ಹೋಗಿ ಎನ್ನುವಂಥ ಅವ್ರ ಮಾತುಗಳೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಜೈ ಭೀಮ್, ಜೈ ಭಾರತ್.